ಆ, ಬಾಯಿಯ ಕ್ಯಾನ್ಸರ್ ಬರೀ ತಂಬಾಕುವಿಂದ ಮಾತ್ರ ಅಲ್ಲ, ಬೇರೆ ಕಾರಣಗಳಿಂದ ಕೂಡ ಬರಬಹುದು. ಈಗ ವೀಳ್ಯದೆಲೆ, ಅಡಿಕೆ, ಅದರಿಂದನೂ ಬರಬಹುದು. ಸೊ ಅದರಲ್ಲಿ ಕೆಲವು ರಸಾಯನಗಳಿದ್ದಾವೆ, ಅದು ನಿಮ್ಮ ಚರ್ಮದ ಮೇಲೆ ಭಾಳ ದಿನ ಎಫೆಕ್ಟ್ ಮಾಡಿದರೆ ಅದರಿಂದ ಬರಬಹುದು. ಸೊ ವಿ ಕಾಲ್ ಇಟ್ ಆ್ಯಸ್ ಡೋಸ್ ಡಿಪೆಂಡೆಂಟ್. ಅಂದರೆ ಯಾವತ್ತೋ ಒಂದಿನ ನೀವು ಫಂಕ್ಷನ್ ಇತ್ತು ಅವತ್ತು ತಿಂದೆ, ಅಥವಾ ಹೊಟ್ಟೆ ಸರಿ ಇಲ್ಲ ತಿಂದೆ, ಅದರಿಂದ ಬರಲ್ಲ. ಬಟ್ ಯಾವಾಗಲೂ ಬಾಯಲ್ಲಿ ಇಟ್ಕೊಂಡು ನನಗೆ ಇವತ್ತು ಬೆಳಿಗ್ಗೆಯಿಂದ ರಾತ್ರಿ ತನಕ ಬಾಯಲ್ಲೇ ಇಟ್ಕೊಂಡು ಇದ್ದರೆ ಅದರಿಂದ ಬರುವಂಥ ಚಾನ್ಸಸ್ ಇದೆ. ಇನ್ನೊಂದು ವೆರಿ ನೆಗ್ಲೆಕ್ಟೆಡ್ ಕಾಸ್ ಈಸ್ ಹಲ್ಲಿನ ಇನ್ಫೆಕ್ಷನ್ನು. ಎಷ್ಟೋ ಜನರಿಗೆ ಭಾಳ ತಿಂಗಳಿಂದ ವರ್ಷದಿಂದ ಹಲ್ಲಲ್ಲಿ ಹುಳ ಆಗ್ಬೋದು. ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಅದರಲ್ಲಿ ಏನೋ ಒಂದು ಅಲ್ಲೇ ಇಟ್ಕೊಂಡು ನೋವು ಕಡಿಮೆ ಮಾಡಿಕೊಂಡು ನೋವಿನ ಮಾತ್ರೆ ತಗೊಂಡು ಹಾಗೆ ಮುಂದುವರಿತಾ ಇರ್ತದೆ. ಅದರಿಂದ ಹತ್ತಿರದ ಚರ್ಮದ ಮೇಲೆ ಇರಿಟೇಷನ್ ಆಗಬಹುದು. ಆಮೇಲೆ ಹಲ್ಲು ಮುರಿಬೋದು. ಶಾರ್ಪ್ ಟೀತ್ ಅಂತೀವಿ, ಅದು ಆ ಪಕ್ಕದ ಚರ್ಮಕ್ಕೆ ಟಚ್ ಆಗಿ ಕೆಲವು ತಿಂಗಳು ವರ್ಷಗಳಾದ ಮೇಲೆ ಅದರಲ್ಲಿ ಅಲ್ಸರ್ ಆಗುವಂಥ ಚಾನ್ಸಸ್ ಇರುತ್ತೆ. ಆಮೇಲೆ ಊಟದಿಂದ ಆಗಬಹುದು. ಈ ಜಂಕ್ ಫುಡ್ ಅಂತೀವಿ, ಜಂಕ್ ಫುಡ್ಡಿಂದ ಕ್ಯಾನ್ಸರ್ ಆಗುವಂಥ ಲಕ್ಷಣ ಇದೆ. ಅದು ಬರೇ ಬಾಯಿ ಕ್ಯಾನ್ಸರ್ ಅಲ್ಲ, ಬೇರೆ ಎಲ್ಲ ಕಡೆಯಲ್ಲಿ ಕೂಡ ಇದರಿಂದಾಗಿ ಕ್ಯಾನ್ಸರ್ ಆಗುವಂಥ ಚಾನ್ಸಸ್ ಇರುತ್ತೆ.